ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮನೆಯಲ್ಲಿ ತಂದೆ ಪೇಂಟಿಂಗ್ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಓದಿಸ್ತಾರೆ. ಆದರೆ ಮಕ್ಕಳು ಹೋಗ್ಬಿಟ್ಟು ಹೋಟೆಲಲ್ಲಿ 4 ಹುಡುಗರು 4 ಹುಡುಗಿಯರು ಸೇರ್ಕೊಂಡ್ಬಿಟ್ಟು ಪಾರ್ಟಿ ಮಾಡ್ತಾರೆ. ಪೊಲೀಸರು ಹೋದರೆ ಮೇಲ್ಗಡೆಯಿಂದ ಬಿದ್ದು ಹಾನಿ ಮಾಡ್ಕೊಳ್ತಾರೆ. ಕುಟುಂಬಸ್ಥರ ಪರಿಸ್ಥಿತಿ ಏನು? ಬೆಂಗಳೂರಲ್ಲಾಗಿರೋ ಸ್ಟೋರಿ ಇದು ನೋಡಿ. ಖಾಸಗಿ ಹೋಟೆಲ್ನಲ್ಲಿ ಯುವಕ ಯುವತಿಯರ ಪಾರ್ಟಿ ವೇಳೆ ಪೊಲೀಸರ ಎಂಟ್ರಿ. ಹೋಟೆಲ್ನ 4ನೇ ಫ್ಲೋರ್ನಿಂದ ಜಿಗಿದ ಯುವತಿ. ಹೌದು, ಇಂಥದ್ದೊಂದು ಘಟನೆ ವರದಿಯಾಗಿರೋದು ಬೆಂಗಳೂರಿನ HSR ಲೇಔಟ್ನ HAL ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಂದಲಹಳ್ಳಿಯ ACS ಲೇಔಟ್ನಲ್ಲಿ. ಇಲ್ಲಿನ ಸಿ ಇನ್ಸ್ಟಾ ಅನ್ನೋ ಹೋಟೆಲ್ಗೆ ಕಳೆದ ಶನಿವಾರ ರಾತ್ರಿ 4 ಯುವತಿಯರು 4 ಯುವಕರು ಬಂದು 4 ಪ್ರತ್ಯೇಕ ರೂಮ್ಗಳನ್ನ ಬುಕ್ ಮಾಡಿದ್ರು. ಹಾಗೆ ಬಂದ ಯುವಕ ಯುವತಿಯರು ಇಡೀ ರಾತ್ರಿ ಕುಣಿದು ಕುಡಿದು ಮೋಜು ಮಸ್ತಿ ಮಾಡ್ತಾ ಇದ್ರು. ಬೆಳಗಿನ ಜಾವದ ತನಕ ಪಾರ್ಟಿ ನಡೀತಾ ಇದ್ದ ಕಾರಣ ಸ್ಥಳೀಯರು 112ಗೆ ಕರೆ ಮಾಡಿ ವಿಚಾರ ತಿಳಿಸಿದ್ರು. ಈ ವೇಳೆ ಸ್ಥಳಕ್ಕೆ ಹೋದ HAL ಪೊಲೀಸ್ ಠಾಣೆಯ 2 ಪೊಲೀಸರು ರೂಮ್ ಬಾಗಿಲು ತಟ್ಟಿದ್ರು. ಪೊಲೀಸರು ಒಳಗೆ ಹೋಗ್ತಾ ಇದ್ದಂತೆ ಭಯಗೊಂಡ ಯುವತಿ ವೈಷ್ಣವಿ ತಾನು ಉಳಿದುಕೊಂಡಿದ್ದ 4ನೇ ಫ್ಲೋರ್ನ ಬಾಲ್ಕನಿಯಿಂದ ಕೆಳಗೆ ಹಾರಿ ಬಿದ್ದಿದ್ದಾಳೆ. ಪರಿಣಾಮ ಗಂಭೀರವಾಗಿ ಗಾಯಗೊಂಡು ಖಾಸಗಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾಳೆ. ಪಾರ್ಟಿ ಮಾಡ್ತಿದ್ದಂಥ ಹೋಟೆಲ್ನ 4ನೇ ಫ್ಲೋರಿಂದ ಕೆಳಗಡೆ ಬಿದ್ದಿರುವಂಥ ಘಟನೆ ಬೆಂಗಳೂರಿನ HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಕುಂದಲಹಳ್ಳಿಯ ECS ಲೇಔಟ್ನಲ್ಲಿ ನಡೆದಿರುವಂಥದ್ದು. ಈ ರೂಮ್ನಲ್ಲಿ ಅಂದರೆ ಈ 4 ರೂಮ್ಗಳಲ್ಲಿದ್ದಂಥ ಯುವಕರೇನಿದ್ರು ಆ ಯುವಕರು ಬಂದಿದ್ದಂಥ ಜಾಗಕ್ಕೆ ಬಂದ ತಕ್ಷಣಕ್ಕೆ ಆ ಯುವತಿ ವೈಷ್ಣವಿ ಅಂತೇಳಿ 21 ವರ್ಷ, ಆ ಯುವತಿ ಪೊಲೀಸರು ಬಂದ ಕಾರಣಕ್ಕಾಗಿ ಭಯಗೊಂಡು ನೋಡಿ ಈ ರೂಮ್ನಿಂದ ಈ ಓಪನ್ ಇರುವಂಥ ಜಾಗ ಏನಿದೆ ಈ ಜಾಗದಿಂದ ಕೆಳಗಡೆ ಬಿದ್ದಿರುವಂಥದ್ದು. ಅಂದರೆ ಕಬ್ಬಿಣದ ಗ್ರಿಲ್ ಏನಿದೆ ಗ್ರಿಲ್ ಮೇಲೆ ಬೀಳ್ತಾಳೆ. ಬಿದ್ದ ತಕ್ಷಣಕ್ಕೆ ಅವರು ಗಂಭೀರವಾಗಿ ಗಾಯಗೊಂಡು ಈಗ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿರುವಂಥದ್ದು. ಇಲ್ಲಿ ಪೊಲೀಸರು ಕೂಡ ನೇರವಾಗಿ ರೂಮ್ಗೆ ಎಂಟ್ರಿ ಆದ ತಕ್ಷಣಕ್ಕೆ ಮೊದಲಿಗೆ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ಕೊಂಡಿದ್ರು. ವಿಡಿಯೋ ಮಾಡ್ಕೊಂಡ ನಂತರದಲ್ಲಿ ನಿಮ್ಮ ಮೇಲೆ ಕೇಸ್ ಆಗುತ್ತೆ, ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಎದುರಿಸ್ತಾರೆ. ಆಗ ಯುವಕ ಯುವತಿಯರು ಏನಿದ್ರು ಅವರು ಅವ್ರ ಹತ್ರ ಹಣ ಕೇಳಿದ್ರು ಅನ್ನೋ ಆರೋಪ ಕೇಳಿ ಬಂದಿರುವಂಥದ್ದು. ಹಣ ಕೇಳಿದ ಕಾರಣಕ್ಕಾಗಿ ಅವರು ಕೂಡ ಗೂಗಲ್ ಪೇ ಅಥವಾ ಫೋನ್ಪೇಯಲ್ಲಿ ಹಣ ಕೊಡ್ತೀನಿ ಅಂತ ಒಪ್ಕೋತಾರೆ. ಆದರೆ ಈ ಪೊಲೀಸರು ಆ ಗೂಗಲ್ ಪೇ ಫೋನ್ಪೇಲಿ ಬೇಡ, ನಗದು ಬೇಕು ನಮಗೆ ಅಂತ ಕೇಳ್ತಾರೆ. ಆಗ ಯುವಕರು ಕೆಳಗಡೆ ಹೋಗಿ ATM ಬಳಸಿ ಹಣ ತೆಗೆದುಕೊಂಬರೋಕ್ಕೆ ಹೋದಂಥ ವೇಳೆಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಘಟನೆ ನಡೆದ ನಂತರದಲ್ಲಿ ಆ ಯುವತಿ ವೈಷ್ಣವಿ ಏನಿದ್ದಾಳೆ ಆಕೆಗೆ ಗಂಭೀರ ಸ್ವರೂಪದ ಗಾಯಗಳಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನಡೀತಾ ಇದೆ. ಯುವತಿ ಕೆಳಗಡೆ ಬಿದ್ದಲು ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ತನಿಖೆ ನಂತರವೇ ಆ ಪೊಲೀಸರು ಲಂಚ ಕೇಳಿದ್ದು ನಿಜವಾ, ಯುವತಿ ಯಾವ ಕಾರಣಕ್ಕಾಗಿ ಬಿದ್ದಲು ಅನ್ನೋದು ಗೊತ್ತಾಗಬೇಕಾಗಿದೆ. ಪಾರ್ಟಿ ಮಾಡ್ತಾ ಇದ್ದವರ ಬಳಿ ಲಂಚ ಕೇಳಿದ್ರ ಪೊಲೀಸರು. ಪೊಲೀಸ್ ಬೆದರಿಕೆಯಿಂದ ಆತ್ಮಹತ್ಯೆಗೆ ಯತ್ನಿಸಿದ ಆರೋಪ. ಇದು ಸದ್ಯಕ್ಕೆ ಸಿಕ್ತಿರೋ ಮತ್ತೊಂದು ವರ್ಷನ್ ಸ್ಟೋರಿ. ಪೊಲೀಸರು ರೂಮ್ ಒಳಗೆ ಬಂದ ವೇಳೆ ಅಲ್ಲಿದ್ದವರಿಗೆ ಧಮಕಿ ಹಾಕಿದಾರಂತೆ. ಇದು ಕೇಸ್ ಆಗತ್ತೆ, ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ, ಕೇಸ್ ಬೇಡ ಅಂದ್ರೆ ದುಡ್ಡು ಕೊಡಬೇಕು ಅಂದಿದ್ರಂತೆ. ಅದಕ್ಕೆ ಯುವಕರು ಗೂಗಲ್ ಪೇ ಅಥವಾ ಫೋನ್ ಪೇ ಮೂಲಕ ದುಡ್ಡು ಹಾಕೋಕ್ಕೂ ಕೂಡ ಮುಂದಾಗಿದ್ದಾರೆ. ಈ ವೇಳೆ ಪೊಲೀಸರು ಆನ್ಲೈನ್ ಮೂಲಕ ಬೇಡ, ಕ್ಯಾಶ್ ನೀಡುವಂತೆ ತಾಕೀತು ಮಾಡಿದ್ರಂತೆ. ಒಬ್ಬ ಯುವಕ ATMಗೆ ಹಣ ತರೋಕೆ ಅಂತ ಹೋದ ವೇಳೆ ಯುವತಿಗೆ ಪೊಲೀಸರು ಬೆದರಿಕೆ ಹಾಕಿ ಕೇಸ್ ಮಾಡ್ತೀವಿ, ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಯುವತಿ ವೈಷ್ಣವಿ ಕೆಳಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ್ಲು ಅಂತ ಪಾರ್ಟಿಯಲ್ಲಿದ್ದವರು ಆರೋಪ ಮಾಡ್ತಾರೆ. ಟೋಟಲ್ ನಾವು ಒಂದು 8 ಜನ ಇದ್ವಿ. ಎಲ್ಲರೂ ಏನು ಮಾಡಿದ್ರಿ, ಊಟ ತಿನ್ನೋಣ ಅಂದ್ಬಿಟ್ಟು ಏನು ಮಾಡಿದಿರಿ, ಊಟ ಕುತ್ಕೊಂಡು ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊಂಡು ಒಂದೇ ರೂಮಲ್ಲಿ ಕುತ್ಕೊಂಡಿದ್ವಿ. ಪೊಲೀಸ್ ಅವರಿಬ್ಬರು ಬಂದ್ಬಿಟ್ಟು ಡೈರೆಕ್ಟ್ ವೀಡಿಯೋ ಎತ್ಕೊಬಂದು ವಿಡಿಯೋನ ರೂಮ್ನೆಲ್ಲ ರಿವ್ಯೂ ಮಾಡ್ತಾಯಿದ್ರು. ಆಚೆ ಬನ್ನಿರಿ ಅಂದ್ಬಿಟ್ಟು ಆಚೆ ಕಡೆ ಮಾತಾಡ್ತಾಯಿದ್ವಿ. ಆಗ ಅವರು ಡಿಮ್ಯಾಂಡ್ ಮಾಡ್ತಾಯಿದ್ರು ಈ ಥರ ಅಮೌಂಟ್ಗೆ. ಸರಿ ಸರ್ ನಾವು ಪೇ ಮಾಡ್ತೀವಿ, ಫೋನ್ಪೇ ನಂಬರ್ ಹೇಳಿ ಅಂತ ಅಂದಿದ ತಕ್ಷಣ ಅವ್ರು ಇತ್ಕೊಂಡು ಏನಂದರು, ಫೋನ್ಪೇ ಬೇಡ ನನಗೆ ಕ್ಯಾಶ್ ಕೊಡು ಅಂತಂದರು. ಸರಿ ಕ್ಯಾಶ್ ಕೊಡೋಣ ಅಂದ್ಬಿಟ್ಟು ನಾವೇನು ಮಾಡಿರಿ, ಕೆಳಗಡೆ ಹೋಗ್ತಾಯಿದ್ರಿ. ಕೆಳಗಡೆ ಹೋಗೋಷ್ಟೊತ್ತಿಗೆ ಅವಳಿಗೆ ಬೈಕ್ ಏನು ಮಾಡಿದ್ದಾಳೆ, ಮೇಲೆಯಿಂದ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದಾಳೆ. ಮಗಳು ತುಂಬ ಇದಾಗಿದ್ದಾಳೆ, IC ವಾರ್ಡಲ್ಲಿದ್ದಾಳೆ. ಅದರಿಂದ ಬಂದ್ಬಿಟ್ಟು ನಾನು ಮಾಡ್ತಾರೋ ಡೈಲಿ ಕೂಲಿ ಮಾಡ್ತಾರೋದು, ಪೇಂಟ್ ಕೆಲಸ ಮಾಡ್ತಾರೋದು ನಾನು. ಅದರಿಂದ ಬಂದ್ಬಿಟ್ಟು ಅದು ಬಿಲ್ಲು ಇದು ಎಲ್ಲ ಇವಾಗ ಜಾಸ್ತಿ ಆಗಿದೆ. ಸರ್ಕಾರದವರು ಎಲ್ಲ ಸೇರಿ ಏನೋ ಮಾಡಿದ್ರೆ ಚೆನ್ನಾಗಿರ್ತದೆ. ದಯವಿಟ್ಟು ನಿಮ್ಮನ್ನ ಬೇಡ್ಕೊತಾ ಇದ್ದೀನಿ, ದಯವಿಟ್ಟು ಇದೊಂದು ಹೆಲ್ಪೊಂದು ಮಾಡಿರಿ ನನಗೆ, ನನ್ನ ಮಗಳನ್ನ ಇಸ್ಕೊಡಿ. 2 ಆಯಾಮದಲ್ಲಿ ತನಿಖೆ ನಡೀತಾ ಇರುವಾಗಲೇ ಪೊಲೀಸರು ಹೋಟೆಲ್ನವರ ನಿರ್ಲಕ್ಷ್ಯದಿಂದಲೇ ಈ ದುರಂತ ನಡೆದಿದೆ ಅಂತ ಹೋಟೆಲ್ ಮಾಲೀಕರ ಮೇಲೆ FIR ದಾಖಲಿಸಿಕೊಂಡಿದ್ದಾರೆ. ಅಸಲಿಗೆ ಅಂದು ರಾತ್ರಿ ಆಗಿದ್ದೇನು? ಯುವತಿ ಕೆಳಗೆ ಬೀಳೋಕೆ ಪೊಲೀಸರ ವರ್ತನೆಯೇ ಕಾರಣವಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನೋದು ಪೊಲೀಸರ ತನಿಖೆಯಿಂದ ಬಹಿರಂಗವಾಗಬೇಕಾಗಿದೆ. ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.